ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನನಗೆ ಒಂದು ಕ್ರಿಶ್ಚಿಯನ್ ಬ್ರೈಡ್ ಇರೋದ್ರಿಂದ ನಾನು ನನ್ನ ತಂಗಿ ಇಬ್ಬರೂ ಚರ್ಚಿಗೆ ಬಂದ್ವಿ. ಸೊ ನಾವು ಬರೋಷ್ಟರಲ್ಲೇ ನಮ್ಮ ಬ್ರೈಡ್ ಬಂದು ವೆಯ್ಟ್ ಮಾಡ್ತಾಯಿದ್ರು. ಇನ್ನು ನಾನು ಹೋಗಿದ ತಕ್ಷಣ ಒಂದಷ್ಟು ಫ್ಲವರ್ಸ್ನ ಅರೇಂಜ್ ಮಾಡಿಕೊಂಡೆ. ಫ್ರೆಶ್ ಫ್ಲವರ್ಸ್ನ ಹಾಕಿದ್ರೆ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇನ್ನು ನನ್ನ ತಂಗಿ ಸ್ಯಾರಿ ತೊಗೊಂಡು ಪ್ಲೀಟಿಂಗ್ ಮಾಡಿಕೊಂಡ್ರು. ಕ್ರಿಶ್ಚಿಯನ್ ಬ್ರೈಡ್ ಅಂದಿದ ತಕ್ಷಣ ಅವ್ರಿಗೂ ನಮ್ಮ ಥರನೇ ತಾಳಿ ಎಲ್ಲ ಇರುತ್ತೆ. ತಾಳಿ ಕಟ್ಟಿದಾದಮೇಲೆ ಅವ್ರಿಗೆ ರಿಸೆಪ್ಷನ್ ಇರುತ್ತೆ. ಹಾಗಾಗಿ ರಿಸೆಪ್ಷನ್ಗೆ ಅವ್ರಿಗೆ ಯಾವ ಥರ ಬೇಕೋ ಆ ಥರ ನಾವು ಮುಹೂರ್ತಕ್ಕೆ ಅಂದರೆ ಮಾಸ್ ಟೈಮ್ಗೆ ನಾವು ಮೇಕಪ್ ಮಾಡಿಕೊಟ್ವಿ. ಸೊ ಟ್ರೆಡಿಷ್ನಲಾಗೂ ಕಾಣಬೇಕು. ಇದಾದಮೇಲೆ ಅವರು ನೆಕ್ಸ್ಟ್ ಯಾವ ಡ್ರೆಸ್ ಹಾಕೋತಾರೆ ಅದಕ್ಕೆ ಕೂಡ ಈ ಮೇಕಪ್ ಸೂಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಅವ್ರು ನಮಗೆ ಫಸ್ಟೇ ಹೇಳಿದರು. ಸೊ ಅವ್ರು ಹೇಳಿದ ಥರನೇ ನಾನು ಫೇಸೆಲ್ಲ ಪ್ರೆಪ್ ಮಾಡಿಕೊಂಡು ಮೇಕಪ್ ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟರಲ್ಲಿ ನನ್ನ ತಂಗಿ ಹೇರ್ ಸ್ಟೈಲ್ನ ಕಂಪ್ಲೀಟ್ ಮಾಡಿಕೊಂಡ್ಳು. ಸೊ ಫೈನಲ್ ಲುಕ್ಕು ಈ ಥರ ಕಾಣಿಸ್ತಾ ಇದ್ರು. ಅವ್ರದ್ದು ಮೇಕಪ್ ಮುಗಿಯೋಷ್ಟರಲ್ಲಿ 3-3:30 ಆಗಿತ್ತು. ಸೊ ಅವ್ರದ್ದು ಮಾಸ್ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇನ್ನು ರಿಸೆಪ್ಷನ್ 6-6:30ಗೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಇದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಟ್ಟು ಒಂದಷ್ಟು ಏನಾದರೂ ಟಚಪ್ ಇದ್ದರೆ ಟೈಮ್ ತೊಗೊಂಡು ಟಚಪ್ ಮಾಡಿಕೊಟ್ಬಿಟ್ಟು ಹೊರಡೋ ಅಷ್ಟರಲ್ಲಿ ಸುಮಾರು ಒಂದು 7-8 ಗಂಟೆ ಆಗೋಯಿತು. ಇನ್ನು ಮಳೆ ಕೂಡ ಸ್ಟಾರ್ಟ್ ಆಯಿತು. ಆಟೋ ಬುಕ್ ಮಾಡಿಕೊಂಡು ನಾನು ನನ್ನ ತಂಗಿ ಇಡೀ ಜೋರು ಮಳೆಯಲ್ಲೇ ಮನೆ ಕಡೆ ಹೊರಟ್ವಿ.